ಹಾಯ್ ಹಲೋ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಅರ್ಲಿ ಮಾರ್ನಿಂಗ್ 6 ಗಂಟೆ ಆಗಿದೆ. ಇವಾಗ ಬೇಗ ಬೇಗ ಎಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಏನು ಅಂತ ಹೇಳ್ತೀನಿ. 2 ಡೇಸ್ ಟ್ರಿಪ್ ಇದೆ. ಸ್ವಲ್ಪ ಮನೆ ದೇವ್ರಿಗೂ ಆಯಿತು, ಮತ್ತು ಎಲ್ಲಾದರೂ ತಿರುಗಾಡ್ಕೊಂಡು ಬರೋಣ. ಮಕ್ಕಳು ಹಾಲಿಡೇಸ್ ಇಯರ್ಲಿ ಒಂದ್ಸಲ ಎಲ್ಲಾದರೂ ಅವ್ರನ್ನೂ ಕರ್ಕೊಂಡು ಹೋಗಿ ಒಂದು ಸ್ವಲ್ಪ ಬೇರೆ ಏನಿದೆ ಏನಿಲ್ಲ ತೋರಿಸ್ಕೊಂಡು ಬರೋಣ ಅಂತ ಎಲ್ಲರೂ ಹೋಗ್ತಾ ಇದ್ದೀವಿ. ಸ್ವಾತಿ ಅವ್ರು ಬಂದಿದ್ದಾರೆ ಅವ್ರ ಊರಿಂದ. ಆಮೇಲೆ ದೀದಿ, ನಾವು, ನಮ್ಮ ಅಸಿ, ಮಮ್ಮಿ ನಾವೆಲ್ಲರೂ ಕೂಡಿ ಹೋಗ್ತಾ ಇದ್ದೀವಿ. ಇವಾಗ ಆಲ್ಮೋಸ್ಟ್ ಬ್ಯಾಗ್ ಎಲ್ಲ ಪ್ಯಾಕ್ ಆಗಿದೆ. ನಿನ್ನೆ ನೈಟೇ ಒಂದು ಸ್ವಲ್ಪ ಪ್ಯಾಕ್ ಎಲ್ಲ ಮಾಡ್ಕೊಂಡಿದ್ದು. ಇವಾಗ ಮಾರ್ನಿಂಗ್ ಎಲ್ಲರದ್ದು ಬಟ್ಟೆ ಮತ್ತು ಅದನ್ನೆಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ವಿ. ದೇವ್ರ ಪೂಜೆನೂ ಆಗಿದೆ. ಎಲ್ಲರೂ ರೆಡಿ ಆಗಿದ್ದೀವಿ. 7 o'clockಗೆ ಗಾಡಿ ಬರುತ್ತೆ ಅಂತ ಅಂದಿದ್ರು. ಆಗ ಬರುತ್ತಿರ್ಬೋದು 5-10 ಮಿನಿಟ್ಸ್ಗೆ. ಇನ್ನೂ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ, ಪ್ಲೀಸ್ ಎಲ್ಲರೂ ಹೋಗಿ ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಮರಿದೇನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆವರೆಗೂ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ಇವತ್ತಿನ ದಿನದಲ್ಲಿ ಏನೇನಾಗುತ್ತೆ ಅಂತ ತೋರಿಸ್ತೀನಿ. ಯಾವ ಊರಿಗೆ ಹೋಗ್ತೀವಿ ಏನಂತ ಹೋಗ್ತಾನೆ ನಿಮಗೆ ತೋರಿಸ್ತಾ ಹೋಗ್ತೀನಿ. ಜೀಜು ಅವರು ಇಲ್ಲಿ ನ್ಯೂಸ್ ಪೇಪರ್ ಓದ್ತಾ ಇದ್ದಾರೆ. ಡೈಲಿ ಮಾರ್ನಿಂಗ್ ರೂಟೀನ್ ಅವ್ರದ್ದು ನ್ಯೂಸ್ ಪೇಪರ್ ಓದೋದು ಹ್ಯಾಬಿಟ್ ಆಗಿದೆ ಅವ್ರಿಗೆ. ಎಲ್ಲಿ ಹೋಗೋಣ? ಬಾ ಬಾ ಹೋಗೋಣ ಬಾ. ತಗೋವಾ. ದೀದಿ ಒಬ್ಬಳೇ ರೆಡಿ ಆಗೋದಿತ್ತು. ಅಂದರೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ರೆಡಿ ಆಗ್ತಾಯಿದ್ಲು. ಲಾಸ್ಟ್ ಇವಳೇ ನಮ್ಮ ಮನೇಲಿ ಯಾವಾಗಲೂ. ಎಲ್ಲರೂ ರೆಡಿ ಆಗಿದ್ದಾರೆ. ಗಾಡಿ ಬಂದಿದೆ, ಇವಾಗ ಪೂಜೆ ಮಾಡಬೇಕಲ್ಲ. ಜೀಜಿ ಇವಾಗ ಗಾಡಿ ಪೂಜೆ ಮಾಡೋಕೆ ಹೋಗ್ತಾ ಇದ್ದಾರೆ. ದೇವರಿಗಾಗಲಿ ಎಲ್ಲೋ ಹೋಗೋವಾಗ ಒಂದು ಕಲ್ಚರು, ಚೆನ್ನಾಗಿ ಪೂಜೆ ಮಾಡ್ಕೊಂಡು ಹೋಗಬೇಕು ಅನ್ನೋದು ಒಂದು ವೈಬ್ಸ್ ಇರುತ್ತಲ್ಲ. ಅದಕ್ಕೆ ಜೀಜು ಹೋಗಿ ಮಾಲೆ ಎಲ್ಲ ಹಾಕಿ ಮತ್ತು 4 ಗಲ್ಲಿ ಲಿಂಬೆನೆಲ್ಲ ಇಟ್ಟು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹೊರಡೋ ಸಮಯ ಆಯ್ತಲ್ವ. ನಮ್ಮ ಆಸೆಯವ್ರು ಬರ್ತಾಯಿದ್ರು, ಅದಕ್ಕೆ ಒಂದು ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ವಿ. ಇವರು ಮಮ್ಮಿಗೆ ಒಂದು ಸ್ವಲ್ಪ ಟೀ ಕುಡಿಸ್ಕೊಂಡ್ಬರ್ತೀನಿ ಅಂತ ಹೋಗಿದ್ರು. ಅವರಿಗೆ ಟೀ ಕುಡೋದು ಅಭ್ಯಾಸ ಇರುತ್ತಲ್ವ ಬೆಳಗ್ಗೆ. ಮನೇಲಿ ಮಾಡಿದರೆ ಸುಮ್ಮನೆ ಬೇಡ ಅಂತ ಹೊರಗಡೆ ಕುಡಿಸ್ಕೊಂಡ್ಬರ್ತೀನಿ ಅಂತ. ಬಂದೆ. ಸಾಕಿದ್ದೀನಿ. ಇಲ್ಲ ಕೊಂಡು ಮಮ್ಮಿ ರೆಡಿ. ಅಂಜನ ಆದರೆ ಬೆಟ್ಟಕ್ಕೆ ಹೋಗೋದು. ಸಂಜೆ ಆತಂದ್ರೆ ಆಮೇಲೆ ಹತ್ತಕ್ಕಾಗಂಗಿಲ್ಲ ಬೆಟ್ಟ. ಈಗ ಎನರ್ಜಿ ಇರ್ತೈತಿ, ಹತ್ತಿ ಹೋಗ್ತೀವಿ. ಇಲ್ಲೇ ಯಾಕೆ ಹೇಳ್ತಾ ಬರ್ರಿ. ನೋಡಿಲ್ಲ ದೇವ್ ಕನ್ನದು ಟಿಫಿನ್ ಮಾಡ್ತೀನಿ. ಟಿಫಿನ್ ಮಾಡಕ್ಕೆ ಒಂದು ಶಾರ್ಟ್ ಬ್ರೇಕ್ ತೊಗೊಂಡಿವಿ. ಇವಾಗ ನಾವು ನಡ್ಕೊಂಡು ಹೊಂಟೇವಿ. ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಇಲ್ಲ. ಮಮ್ಮಿಯವರೆಲ್ಲ ಕುಂತ ಪಾರ್ಸಲ್ ತಂದು ಕೊಡ್ಬೇಕು ಅವ್ರಿಗೆ. ಇಲ್ಲ ಇದನ್ನು ಮಾಡೋ ಮಜಾ ಅಂತ ಚಲೋ ಅಲ್ಲ ಇದು. ಅದಕ್ಕೆ ಯಾವಾಗ ಇದನ್ನು ತಗೋತೀವಿ. ಎಲ್ಲರೂ ಮಾಡೋರು ಇದನ್ನ ತಗೋತಾರೆ. ಯಾರ ಕೈಯೊಳಗೆ ಮೊಬೈಲ್ ಹಿಡ್ಕೊಂಡು ಹೋಗಂಗಿಲ್ಲ. ನಾನು ಹೇಳಿ ಅಯೋಧ್ಯೆ ಹೋಟೆಲಿಗೆ ಬಂದಿದ್ವಿ.
ಮತ್ತೆ ಹೋಗ್ತೀವಿ. ಮಸಾಲೆ ದೋಸೆ ತರಿಸಿದ್ವಿ. ಪುರಿ ಅವರೆಲ್ಲ ನಾಷ್ಟ ಮಾಡ್ತಾ ಇದ್ದಾರೆ. ಇವಾಗ ಅಂಜನಾದ್ರಿ ಬೆಟ್ಟಕ್ಕೆ ಬಂದೇವೆ ನಾವು. ಟೈಮ್ ಇವಾಗ 11:20 ಆಗೈತಿ. ಇಷ್ಟು ಬಿಸಿಲು. ಇನ್ನ ಮ್ಯಾಲ ಹತ್ತಿ ಹೋಗ್ಬೇಕು ನಾವು. ಎಂಟ್ರೆನ್ಸಿಗೆ ತೋರಿಸ್ತೀನಿ ನಿಮಗೆ. ಅವರೆಲ್ಲ ಮುಂದೆ ಹೋದ್ರೆ ಇವ್ರು ಸ್ವಲ್ಪ ಶಾಲ್ ತಗೊಳ್ತಾ ಇದ್ರು. ಶಾಲ್ ಹಾಕೊಂಡಾರ ನಮ್ ಜಿಜು, ಚಿಂಟು ಮತ್ ನಿಖಿಲ್ ಅವರು. ಹೇಳ್ರಿ ಜೈ ಶ್ರೀರಾಮ್. ಇವಾಗ ಸ್ಟಾರ್ಟ್ ಮಾಡಿದೀವಿ. ಇನ್ನ ಮ್ಯಾಲ ಹೋಗ್ಬೇಕು. ಬಾಳ ಬಿಸಿಲೈತಿ. ಆಂಜನೇಯ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟ. ನಮ್ಮ ಬರ್ತಡೇ ಇರುವಾಗಲೇ ಬರಬೇಕು ಅಂತ ಪ್ಲಾನ್ ಆಗಿತ್ತು. ಏನೋ ಕಾರಣಾಂತರದಿಂದ ಬರ್ಲಿಕ್ಕೆ ಆಗ್ಲಿಲ್ಲ. ಇವಾಗ ಫ್ಯಾಮಿಲಿ ಎಲ್ಲ ಪ್ಲಾನಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅವರೆಲ್ಲ ಮುಂದೆ ಹೋಗಿದ್ದಾರೆ ನಡೀತಾ. ಯಾಕಂದ್ರೆ ಮತ್ತೆ ಅವ್ರಿಗೆ ನಡಿಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಅವ್ರು ಜೈ ಶ್ರೀರಾಮ್ ಅಂತ ಹೇಳ್ತಾ ಹತ್ತೋಣ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಎಲ್ರಿಗೂ ಚೆನ್ನಾಗಾಗ್ಲಿ, ನಮಗೂ ಒಳ್ಳೇದಾಗ್ಲಿ. ಕಾಕೆ ಮಾಸಿ ಅವರೆಲ್ಲ ಸ್ಲೋ ಆಗಿ ನಡೀತಾ ಮುಂದ್ಗಡೆ ಹೋಗಂದ್ವಿ ಅವ್ರಿಗೆ. ಯಾಕಂದ್ರೆ ಸ್ಟೆಪ್ ಹತ್ತ ಹೋಗ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಬಿಸಿಲು ಭಾಳ ಆಗತ್ತಲ್ಲ. ಅದಕ್ಕೋಸ್ಕರ ಸಿಟ್ಟಿಂಗ್ ಅರೇಂಜ್ಮೆಂಟು ಇದೆ. ನೀವು ಕುತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ. ಫುಲ್ ಸುಸ್ತಾಗತೈತಿ. ಇನ್ನ ಈ ಸ್ಟೆಪ್ ಹತ್ತಕ್ಕೆ ಚಾಲು ಮಾಡೇವ್ ನಾವು. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹೋಗ್ಬೇಕ. ನಾವಿನ್ನ ಜಸ್ಟ್ ಒಂದ್ ಸ್ಟೆಪ್ಪಿಗೆ ಅದೇವಿ. ಇನ್ನ ಹತ್ತಕ್ ಆಗೋಲ್ಲ ನಮಗ. ಮಾಷಿ ಹೋದ್ರಿ ಬರಂಗಿಲ್ಲ ಅಂತ್ರಿ. ನಮ್ಮ ಔಷಧಿ ಬರಂಗಿಲ್ಲ ಅಂತ ಅಲ್ಲೇ ಕುಂತಾರ. ನಾವೆಲ್ಲ ಸುಸ್ತಾಗಿ ಒಂದ್ ಕುಂತೇವಿ. ನಮ್ದು ಆಂಜನೇಯ ಎಷ್ಟು ಮ್ಯಾಲ ಹೋಗಿ ಕುಂತಾನೇನ ಗೊತ್ತಿಲ್ಲ. ಇವಾಗ 100 ಸ್ಟೆಪ್ ಆಗೈತಿ. ಅಲ್ಲೇ ಆಗೈತಿ. ಇವಾಗ ಒಂದ್ ಸ್ವಲ್ಪ ರೆಸ್ಟ್ ಮಾಡಿ ಮತ್ ನಡೀತಾ ಹೋಗ್ತೀವಿ. ಹೇಳ್ರಿ ಜೈ ಶ್ರೀರಾಮ್ ಅಂತ ಮುಂದೆ ಹೋಗೋಣ. ಒಂದೊಂದ್ ಸ್ಟೆಪ್ ಹತ್ತೋಣ. ನಮಗೂ ಸ್ವಲ್ಪ ತಾಕತ್ ಬರ್ತೈತಿ ಹತ್ತಾಕ. ಸೀಟ್ ಹಾಕ್ಯಾರ ಮತ್ ನೆರಳೈತಿ. ಅದರಿ ಇಷ್ಟ ಕೆಳಗಡೆಯಿಂದ ಇಷ್ಟು ಬಂದೇವಿ. ಇಷ್ಟು ಮ್ಯಾಲ ಹತ್ತಿ ಹೋಗ್ಬೇಕು. ಮಮ್ಮಿ ಬರ್ತಾ ಇದಾರೆ. ಅಲ್ಲಿ ನಿಖಿಲ್ ಅವ್ರು ಕರ್ಕೊಂಡ್ ಬರ್ತಾ ಇದಾರೆ. ಸ್ವಲ್ಪ ನಿಂತ್ಕೊಂಡಿದೀವಿ. ಇಲ್ಲೊಂದ್ ಸ್ವಲ್ಪ ಸೀಟ್ ಇತ್ತು, ನೆರಳಿತ್ತು. ಸ್ಟೆಪ್ ಹತ್ಕೊಂಡು ಹೋಗ್ಬೋದಿತ್ತು. ಮೇಲ್ಗಡೆ ಏನೋ ಏನ್ ಹಾಕಿಲ್ಲ. ತುಂಬಾ ಸರಿ ನೀ ಕುಂದಿರ್ತೇನ ಅಲ್ಲಿ. ಫುಲ್ ಇದಿಲ್ಲ ನೋಡ, ಸೀಟ್ ಇಲ್ಲ ಏನಿಲ್ಲ. ಮುಂದ ನೀ ಕುಂತ ಬಾ. ನೀ ಬರ್ತೀಯ ಮಮ್ಮಿ ಜೊತೆ ನೋಡ್ರಿ. ತಗೊಂಡಿದ್ನೇ ಬಾ. ನಾನ ಯಾರು ಇಟ್ ಬಂದ್ರಿ ಯಾರಿಗ ಗೊತ್ತಲ್ಲ. ಅಂತ ಬರ್ದಿದ್ದಾರೆ. ಇಷ್ಟು ಮೇಲೆ ಹೋಗ್ಬೇಕು. ಅಲ್ಲಿ ಟಾಪ್ ಅಲ್ಲಿ ಕಾಣ್ತಾ ಇರ್ಬೋದು ನಿಮ್ಗೆ. ಇಲ್ಲಿ ಸೀಟ್ ಇಲ್ಲ ಏನಿಲ್ಲ. ಇಷ್ಟು ಮೇಲೆ
ಲಾಸ್ಟ್ ಎಡ್ಜ್ ಪಾಯಿಂಟ್ ಕೆಳಗಡೆ ಇದ್ವಿ ನಾವು. ಎಷ್ಟು ಮೇಲ್ಗಡೆ ಬಂದಿದೀವಿ ಇಲ್ಲಿ. ಇನ್ನ ಎಷ್ಟು ಮ್ಯಾಲೆ ಐತಿ ಯಪ್ಪ. ದೊಡ್ಡ ದೊಡ್ಡ ಕಲ್ಲು ಎಲ್ಲ ಮಧ್ಯೆ. ಇಷ್ಟು ಕೆಳಗಡೆಯಿಂದ ಬಂದಿವಿ ಇವಾಗ ನಾವು. ನಿಖಿಲ್ ಅವ್ರ ಮಮ್ಮಿ ಕುಂದ್ರಿಸಿ ಬಂದ್ರು. ಇವಾಗ ಹೋಗ್ಬೇಕು ನಾವು. ಇವಾಗ ಸ್ಟೆಪ್ಸ್ ಎಲ್ಲ ಹತ್ಕೊಂಡು ಮೇಲ್ಗಡೆ ಬಂದ್ವಿ. ಗುಡಿ ಹತ್ರ ರೀಚ್ ಆಗಿದ್ದೀವಿ. ಇಲ್ಲಿ ನೋಡಬಹುದು ಕೋತಿಗಳು, ಆಂಜನೇಯ ಎಲ್ಲ ಇಲ್ಲೇ ಕುತ್ಕೊಂಡಿದ್ದಾವೆ. ಯಾರಿಗೂ ಹೊಡೆಯೋದಿಲ್ಲ, ಏನಿಲ್ಲ. ಅಂದರೆ ಇಲ್ಲಿ ಒಬ್ಬೊಬ್ರು ಕಾಯಿ ಮತ್ತು ಬಾಳೆಹಣ್ಣು ಎಲ್ಲ ತಂದಿರ್ತಾರೆ ದೇವರಿಗಂತ ಪ್ರಸಾದ ಕೊಡೋಕ್ಕೆ. ಇಲ್ಲಿ ಜೈ ಶ್ರೀರಾಮ್ ಅಂತ ಬರ್ತಿದ್ದಾರೆ. ಇವತ್ತು ಒಳಗಡೆ ಹೋಗಬೇಕು. ಇವಾಗ ಜಸ್ಟ್ ಬಂದು ಕಾಲೆಲ್ಲ ತೊಳ್ಕೊಂಡು ದರ್ಶನ ಮಾಡ್ಕೊಂಡು ಬರಬೇಕು. ಇಲ್ಲಿವರೆಗೂ ಹೆಂಗೂ ಜೈ ಶ್ರೀರಾಮ್ ಅಂತ ಹೇಳ್ತಾ ಬಂದ್ವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಹೋಗ್ತೀವಿ. ಈಗ ಅಂಜನಾದ್ರಿ ಬೆಟ್ಟಕ್ಕೆ ಬಂದಿದ್ದೀವಿ. ದರ್ಶನ ಎಲ್ಲ ಚೆನ್ನಾಗಿ ಜೈ ಜೈ ಶ್ರೀರಾಮ್. ಜೈ ಶ್ರೀರಾಮ್. ಹೇಳ ಜೈ. ಹಾಕಾಕ್ರಿ ಇಲ್ಲಿ ಸ್ವಲ್ಪ ಹೀಗೆ ಹೋಗಲ್ಲೇ ಹೋಗ್ರಿ ಇಬ್ಬರು. ಇವರೆಲ್ಲ ಅಲ್ಲಿ ಕಾಲು ತುಂಬ ಸುಡ್ತಾ ಇರುತ್ತೆ. ಅದಕ್ಕೆ ಒಂದು ಪೈಪ್ ಇಟ್ಬಿಟ್ಟಿದ್ದಾರೆ ಒಬ್ಬರಿಗೆ ಹಾಕಲಿಕ್ಕೆ. 5 ನಿಮಿಷಕ್ಕೆಲ್ಲ ಸರೌಂಡಿಂಗ್ ಎಲ್ಲ ಪೈಪಿಂದ ನೀರು ಇರ್ತಾರೆ. ಮಕ್ಕಳು ಅಲ್ಲೆಲ್ಲ ಒಂದು ಸ್ವಲ್ಪ ಒದ್ದೆ ಆಗ್ತಾಯಿದ್ರು. ಅವರು ನೀರು ಅಂದರೆ ಮೇಲ್ಗಡೆಯಿಂದ ಕೆಳಗಡೆ ಹೋಗೋ ಮಟ್ಟ ಒಣಗಿಬಿಡುತ್ತೆ. ಸರೌಂಡಿಂಗ್ ಏರಿಯಾ ಈ ರೀತಿ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ. ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಿನಿ ನಿಂತೇವೆ ಇವಾಗ. ಒಂದು ಸ್ವಲ್ಪ ನೀರೆಲ್ಲ ಕುಡಿದು ನಿಂತ್ಕೊಂಡಿದ್ದೀವಿ. ಇವಾಗ 12 ಗಂಟೆ ಆಗಿದೆ. ಕಪ್ಪಟೇಶಕ್ಕೆ ಬರ್ರಿ. ಇವಾಗ ಜ್ಯೂಸು ನೀರು ಕುಡ್ಕೊಂಡು ಹೋಗ್ತಾ ಇದ್ದೀವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇವಾಗ ಸಿಕ್ಕಾಪಟ್ಟೆ ಸುಸ್ತಾಗ್ತಿದೆ. ಸಾಕಾಯ್ತು. ಆದರೂ ದೇವ್ರ ದರ್ಶನ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಾಯ್ತು. ಸೂಪರ್. ಅಂದ್ಕೊಂಡಿದ್ವಿ ಇಲ್ಲಿ ಬರಬೇಕು ಅಂತ ಬಂದ್ವಿ. ಇವನು ಅಲ್ಲಿ ಮಟ್ಟ ಹೋಗಿ ಬಂದ. ಜೈ ಶ್ರೀರಾಮ್ ಅಂತ ಜೈ ಶ್ರೀರಾಮ್ ಅಂತ ಬಾಬಾ. ಜೈ ಜಲ್ದಿ ಅಬ್ಬಾ. ಅಲ್ಲೊಬ್ರು ಅಜ್ಜಿ ಕುತ್ಕೊಂಡಿದ್ದಾರೆ ಪಾಪ ಬಿಸಿಲಲ್ಲಿ. ಅದಕ್ಕೆ ಇವರು ಕಬ್ಬಿನ ಹಾಲು ಕೊಡಿಸ್ಬೇಕು ಅಂತ ಹೋಗಿದ್ದಾರೆ. ಕಬ್ಬಿನ ಹಾಲು ತೊಗೊಂಡು ಅಜ್ಜಿ ಕೊಡ್ಲಿಕ್ಕೆ. ಕಬ್ಬಿನ ಹಾಲು ಕೊಡೋಕೆ ಬಂದಿದ್ದೀವಿ ಇವಾಗ. ನೋಡುವಂಥ ಗುಡಿ ಇದೆ ಅಂತ ಪ್ಲೇಸ್ ಇದೆ. ಆ ಡ್ರೈವರ್ ಹೇಳಿದ್ರು ಇಲ್ಲೇ ಬಂದಿದ್ದೀರಾ ನೋಡ್ಕೊಂಡು ಬರ್ರಿ ಅಂತ. ಅದಕ್ಕೆ ಇವಾಗ ಬಂದಿದ್ದೀವಿ. ಟಿಕೆಟ್ ತೊಗೊಳ್ಬೇಕಂತ ಅದನ್ನೇ ಕುಂತಾರೆ. ಇವಾಗ ಟಿಕೆಟ್ ತೊಗೊಳ್ತಾ ಇದ್ದಾರೆ. ನೀ ಎಲ್ಲಿ ಕುಂದಿರ್ತೀವ? ಮುಂದ್ಗಡೆ. ನಾ ಎಲ್ಲಿ ಕುಂದಿರ್ಲಿ? ಮಮ್ಮಿ ಕಡೆ ನೋಡ್ರಿ ದೀದಿ ಸಾಧ್ಯ
ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಚಲೋ ಐತಿ. ಬಾಳೆ ಎಲೆ ಊಟ ತಿನ್ನೋದ್ರಲ್ಲೇ ಮಜಾ ಇರುತ್ತೆ. ಚೆನ್ನಾಗಿರುತ್ತೆ. ಬಾಳೆ ಎಲೆ ಊಟ ಚಲೋ ಅಲ್ಲ. ಊಟ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ನೆಕ್ಸ್ಟು ಮತ್ತು ಬೇರೆ ಕಡೆ ಹೋಗೋದಿದೆ. ಮತ್ತು ಭಾಳ ಲೆಂದಿ ಆಗುತ್ತೆ ವಿಡಿಯೋ. ಇವತ್ತಿನ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಎಲ್ಲರೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಮ್ಮ ಆಗಿರೋ ಸಣ್ಣ ಯೂಟ್ಯೂಬರ್ಸ್ಗೆ ಬೆಳೆಸಿ ಅಂತ ಹೇಳ್ತೀನಿ. ಇದೇ ರೀತಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.